ಸರ್ವರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು 8ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 1 ವಿಜ್ಞಾನದ ಸಂಶೋಧಕ ಜಗತ್ತನ್ನು ಅನ್ವೇಷಿಸುವುದು. ಈ ಅಧ್ಯಾಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈಗ ನಿಮ್ಮಲ್ಲಿ ಕುತೂಹಲದ ಕಿಡಿ ಹೊತ್ತಿಸಿ ವಿಜ್ಞಾನದ ಜಗತ್ತನ್ನು ಅನ್ವೇಷಿಸಲು ನೀಡುತ್ತಿರುವ ವಿಶಿಷ್ಟ ಆಹ್ವಾನಗಳು. ಕುತೂಹಲಕ್ಕಾಗಿ ಈ ಕೆಳಗಿನ ಕೆಲವು ಪ್ರಶ್ನೆಗಳನ್ನು ನೋಡೋಣ. ಪುರಿಯ ಒಂದು ಬದಿ ಇನ್ನೊಂದು ಬದಿಗಿಂತ ತೆಳ್ಳಗೆ ಇರುವುದನ್ನು ನೀವು ನೋಡಿದ್ದೀರಿ. ಪುರಿಯ ಒಂದು ಬದಿ ಇನ್ನೊಂದು ಬದಿಗಿಂತ ತೆಳ್ಳಗೆ ಇರುವುದನ್ನು ನೋಡಿದ್ದೀರಿ. ಇದು ಏಕೆ ಹೀಗೆ? ಈ ಪ್ರಶ್ನೆಗೆ ಉತ್ತರವನ್ನು ಈ ಅಧ್ಯಾಯದ ಕೊನೆಯಲ್ಲಿ ತಿಳಿದುಕೊಳ್ಳೋಣ. ಅದೇ ರೀತಿಯಾಗಿ ನಮ್ಮ ಗ್ಯಾಲಕ್ಸಿಯಲ್ಲಿರುವ ನಕ್ಷತ್ರಗಳ ಸಂಖ್ಯೆಗಿಂತ ಜಗತ್ತಿನ ಎಲ್ಲಾ ಸಮುದ್ರ ತೀರಗಳು ಮತ್ತು ಮರುಭೂಮಿಗಳಲ್ಲಿರುವ ಮರಳಿನ ಕಣಗಳ ಸಂಖ್ಯೆ ಹೆಚ್ಚಿದೆಯೇ? ಹೌದು. ಸಮುದ್ರ ತೀರಗಳು ಮತ್ತು ಮರುಭೂಮಿಗಳಲ್ಲಿರುವ ಮರಳಿನ ಕಣಗಳ ಸಂಖ್ಯೆ ನಮ್ಮ ಗ್ಯಾಲಕ್ಸಿಯಲ್ಲಿರುವ ನಕ್ಷತ್ರಗಳ ಸಂಖ್ಯೆಗಿಂತ ಹೆಚ್ಚಾಗಿದೆ. ಅದೇ ರೀತಿಯಾಗಿ ನಾವು ನಮ್ಮ ಸುತ್ತಲಿನ ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿನ ಅತ್ಯದ್ಭುತ ವೈವಿಧ್ಯತೆಯನ್ನು 6ನೇ ತರಗತಿಯಿಂದಲೇ ಗಮನಿಸಿದ್ದೇವೆ. ಎಲೆಗಳ ವಿಭಿನ್ನ ಆಕಾರಗಳಿಂದ ಹಿಡಿದು ಹಲವು ಬಗೆಯ ಕೀಟಗಳವರೆಗೆ ಪ್ರಕೃತಿ ಇಂತಹ ವಿಶಾಲ ವೈವಿಧ್ಯತೆಯನ್ನು ಏಕೆ ಸೃಷ್ಟಿಸಿದೆ? ಏಕೆಂದರೆ ಒಂದು ಜೀವಿಯು ಇನ್ನೊಂದು ಜೀವಿಯ ಮೇಲೆ ಅವಲಂಬನೆಯಾಗಿದೆ ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ. ಜಗತ್ತಿನ ಬಗ್ಗೆ ಕುತೂಹಲ ಮೂಡಿಸುವ ಇಂಥ ಪ್ರಶ್ನೆಯು ಕೂಡ ನಿಮ್ಮಲ್ಲಿ ಅನೇಕ ಪ್ರಶ್ನೆಗಳಿವೆ. ಈ ಪ್ರಶ್ನೆಗಳ ಬಗ್ಗೆಯೂ ಕೂಡ ನೀವು ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ. ವಿಜ್ಞಾನದ ಜಗತ್ತಿನೊಳಗೆ ಕುತೂಹಲದೊಂದಿಗಿನ ನಮ್ಮ ಪಯಣ 8ನೇ ತರಗತಿಯಲ್ಲಿಯೂ ಕೂಡ ಮುಂದುವರಿಯುತ್ತದೆ. ಇದುವರೆಗೂ ನಮಗೆ ದಾರಿ ತೋರಿದ ಸಾಹಸ ಮತ್ತು ಅನ್ವೇಷಣೆಗಳ ಉತ್ಸುಕ ಮನೋಭಾವಗಳನ್ನು ಮುಂದುವರಿಸಿಕೊಂಡು ಬಂದಿದ್ದೀರೆಂದುಕೊಳ್ಳುತ್ತೇವೆ. ನೀವು ಅನ್ವೇಷಣೆಗಳ ಉತ್ಸುಕ ಮನೋಭಾವಗಳನ್ನು ಮುಂದುವರಿಸಿಕೊಂಡು ಬಂದಿದ್ದೀರೆಂದು ನಾವು ತಿಳಿದುಕೊಳ್ಳುತ್ತೇವೆ. ನಮ್ಮ ಸುತ್ತಲಿನ ಜಗತ್ತಿನ ಕುರಿತಂತೆ ಏಕೆ ಮತ್ತು ಹೇಗೆ ಎಂಬ ಅಚ್ಚರಿಯೊಂದಿಗಿನ ಸರಳವಾದ ಪ್ರಶ್ನೆಗಳೊಂದಿಗೆ ವಿಜ್ಞಾನವು ಹೇಗೆ ಆರಂಭವಾಗುತ್ತದೆ ಎಂಬುದನ್ನು ನಾವು ಈಗಾಗಲೇ 6ನೇ ತರಗತಿಯಲ್ಲಿ ತಿಳಿದುಕೊಂಡಿದ್ದೇವೆ. ಪ್ರತಿಯೊಂದು ಉತ್ತರವು ಹೊಸ ಪ್ರಶ್ನೆಗಳನ್ನು ಹುಟ್ಟಿಸುತ್ತದೆ ಮತ್ತು ನಾವು ಅನ್ವೇಷಣೆಯ ಆಳಕ್ಕಿಳಿದಂತೆ ನಮ್ಮ ಆಲೋಚನೆಗಳು ನಿಧಾನವಾಗಿ ಬದಲಾಗುತ್ತವೆ. ಹೀಗೆ ವಿಜ್ಞಾನವು ಯಾವಾಗಲೂ ವಿಕಸಿತಗೊಳ್ಳುತ್ತಲೇ ಇರುತ್ತದೆ. ವಿಜ್ಞಾನವು ಯಾವಾಗಲೂ ವಿಕಸಿತಗೊಳ್ಳುತ್ತಲೇ ಇರುತ್ತದೆ ಎಂದು ನಾವು 7ನೇ ತರಗತಿಯಲ್ಲಿ ಕಲಿತಿದ್ದೇವೆ. ನಾವೀಗ 8ನೇ ತರಗತಿಯಲ್ಲಿ ವಿಜ್ಞಾನದ ಅನ್ವೇಷಣಾ ಜಗತ್ತಿನೊಳಗೆ ಮುಂದಡಿ ಇಡುತ್ತಿದ್ದೇವೆ, ಪ್ರಾರಂಭಿಸುತ್ತಿದ್ದೇವೆ. ಇಲ್ಲಿ ವಿಸ್ಮಯ ಮತ್ತು ವಿಕಾಸಗಳೆರಡೂ ಜೊತೆಯಾಗಿ ವಿಜ್ಞಾನವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನಾವು ಈಗ 8ನೇ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ನೀವು ಹೊಸ ತಥ್ಯಗಳನ್ನು ಕಲಿಯಬೇಕೆಂಬುದು ಮಾತ್ರ ನಮ್ಮ ಬಯಕೆಯಲ್ಲ. ನೀವು ಹೊಸ ಹೊಸ ಸಂಶೋಧನೆಗಳನ್ನು ಮಾತ್ರ ಕಲಿಯಬೇಕೆಂಬುದು ನಮ್ಮ ಬಯಕೆಯಲ್ಲ. ಬದಲಾಗಿ ನೀವು ಹೊಸ ತಥ್ಯಗಳನ್ನು, ಸಂಶೋಧನೆಗಳ ಬಗ್ಗೆ ಹೇಗೆ ಕಂಡು ಹಿಡಿಯಬೇಕು ಎನ್ನುವುದನ್ನು ಕಲಿಯಬೇಕೆಂಬುದು ನಮ್ಮ ಅಪೇಕ್ಷೆಯಾಗಿದೆ. ವಿಜ್ಞಾನದಲ್ಲಿ ಅನ್ವೇಷಣೆ ಎಂದರೆ ಏನನ್ನಾದರೂ ನೋಡಿ ಸರಳ ಪ್ರಶ್ನೆಗಳನ್ನು ಕೇಳುವುದಕ್ಕಿಂತಲೂ ಹೆಚ್ಚಿನ ವ್ಯಾಪ್ತಿಯುಳ್ಳದ್ದು. ಈಗ ನೀವು ಹೆಚ್ಚು ಗಹನವಾದ ಪ್ರಶ್ನೆಗಳನ್ನು ಕೇಳಬಹುದು ಮತ್ತು ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಲು ನೀವು ಸರಳ ಪ್ರಯೋಗಗಳನ್ನು ವಿನ್ಯಾಸಗೊಳಿಸಬಹುದು ಮತ್ತು ನಿಮ್ಮ ಅವಲೋಕನಗಳನ್ನು ಬಳಸಿಕೊಂಡು
ನಿಮ್ಮ ಅರಿವನ್ನು ಕೂಡ ನೀವು ಏನ್ ಮಾಡಬಹುದು, ಸುಧಾರಿಸಿಕೊಳ್ಳಬಹುದು. ಈ ರೀತಿ ನಾವು ಈಗ ವಿಜ್ಞಾನದಲ್ಲಿ ಅನ್ವೇಷಣೆಗಳನ್ನು ಪ್ರಾರಂಭಿಸೋಣ. ಪ್ರಶ್ನೆಗಳನ್ನು ನೋಡಿದಾಗ ಆರಂಭ ಬಿಂದುಗಳಾಗಿ ಬಳಸಿಕೊಂಡು ನಾವು ಪ್ರಶ್ನೆಗಳನ್ನು ಆರಂಭ ಬಿಂದುಗಳಾಗಿ ಬಳಸಿಕೊಂಡು ಎಚ್ಚರಿಕೆಯಿಂದ ಗಮನಿಸುವುದು ಹೇಗೆ, ಆಲೋಚನಾ ಪೂರ್ವಕವಾಗಿ ಪ್ರಯೋಗ ಮಾಡುವುದು ಹೇಗೆ ಮತ್ತು ನಾವು ನೋಡಿದ್ದನ್ನು ಸ್ಪಷ್ಟವಾಗಿ ವಿವರಿಸುವುದು ಹೇಗೆ. ಪ್ರಶ್ನೆಗಳನ್ನು ಆರಂಭ ಬಿಂದುಗಳಾಗಿ ಬಳಸಿಕೊಂಡು ಎಚ್ಚರಿಕೆಯಿಂದ ಗಮನಿಸುವುದು ಹೇಗೆ, ಆಲೋಚನಾ ಪೂರ್ವಕವಾಗಿ ಪ್ರಯೋಗ ಮಾಡುವುದು ಹೇಗೆ ಮತ್ತು ನಾವು ನೋಡಿದ್ದನ್ನು ಸ್ಪಷ್ಟವಾಗಿ ವಿವರಿಸುವುದು ಹೇಗೆ ಎನ್ನುವುದನ್ನು ನಾವು ಹಂತ ಹಂತವಾಗಿ ಕಲಿಯುತ್ತೇವೆ. ಹೀಗೆ ಮಾಡುವಾಗ ನೀವು ಕೇವಲ ಕಲಿಕಾರ್ಥಿಗಳಲ್ಲ. ಉದಾಹರಣೆಗೆ ದೈನಂದಿನ ಬದುಕಿನಲ್ಲಿ ಗಮನಿಸುವ ಕೆಲವು ಪ್ರಶ್ನೆಗಳನ್ನು ನೋಡೋಣ. ಹಿಟ್ಟು ಏಕೆ ಉಬ್ಬುತ್ತದೆ? ಏಕೆಂದರೆ ಈಸ್ಟ್ಗಳು ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಬಿಡುಗಡೆ ಮಾಡುತ್ತವೆ ಅಥವಾ ಉತ್ಪಾದಿಸುತ್ತದೆ, ಆದ್ದರಿಂದ ಹಿಟ್ಟು ಉಬ್ಬುತ್ತದೆ. ಇಲ್ಲಿಂದ ಈ ರೀತಿಯ ಪ್ರಶ್ನೆಗಳನ್ನು ಆರಂಭಿಸಿ ಭೂಮಿ ಮತ್ತು ಅದರ ಆಚೆಗೆ ಬೃಹತ್ ರಹಸ್ಯಗಳವರೆಗೆ, ಭೂಮಿ ಮತ್ತು ಅದರ ಆಚೆ ಬೃಹತ್ ರಹಸ್ಯಗಳಿವೆ, ಆ ರಹಸ್ಯಗಳ ಬಗ್ಗೆ. ಮತ್ತು ಜಗತ್ತು ಬೆಚ್ಚಗಾಗುತ್ತಿದೆಯೇ? ಹೌದು. ಜಾಗತಿಕ ತಾಪಮಾನದ ಏರಿಕೆಯಂತ ವಿಷಯಗಳನ್ನು ಕೂಡ ನಾವು ವಿಶಾಲ ವ್ಯಾಪ್ತಿಯನ್ನು ಹೊಂದಿರುವ ವಾಸ್ತವ ಜಗತ್ತಿನ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಅನ್ವೇಷಿಸುವ ಅನ್ವೇಷಕರು ಹೌದು, ಯುವ ವಿಜ್ಞಾನಿಗಳು ಕೂಡ ಹೌದು. ಹಾಗಿದ್ದರೆ ನಮ್ಮ ಪ್ರಶ್ನೆಗಳನ್ನ ಇದೇ ರೀತಿ ಮುಂದುವರಿಸಿಕೊಂಡು ಹೋಗೋಣ. ಈ ಪುಸ್ತಕದಲ್ಲಿ ಪ್ರತಿ ಪುಟವನ್ನು ತಿರುವಿ ಹಾಕುವಾಗ ಪುಟ ಸಂಖ್ಯೆಗಳ ಆಸಕ್ತಿಕರ ವಿನ್ಯಾಸವನ್ನು ಮತ್ತೊಮ್ಮೆ ನೀವು ಗಮನಿಸಿದ್ದೀರಿ ಎಂದುಕೊಳ್ಳುತ್ತೇವೆ. ಪುಸ್ತಕದ ಕೆಳಭಾಗ ಮತ್ತು ಮೇಲ್ಭಾಗ ನೀವು ನೋಡಿದ್ದೀರಿ ಎಂದುಕೊಂಡಿದ್ದೇವೆ. ಎಡಭಾಗದ ಪುಟಗಳ ಕೆಳಭಾಗದಲ್ಲಿ ನೀವು ಒಂದು ಬೇರಿನ ಚಿತ್ರವನ್ನು ಕಾಣುತ್ತೀರಿ. ಇದು ನಮ್ಮನ್ನು ನಮ್ಮ ಪರಿಸರ, ಸಂಪ್ರದಾಯಗಳು ಹಾಗೂ ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ಪರಂಪರೆಯೊಂದಿಗಿನ ಸಂಪರ್ಕದಲ್ಲಿರಿಸುವ ಆಳವಾದ, ದೃಢವಾದ ಜ್ಞಾನದ ತಳಹದಿಯನ್ನು ಪ್ರತಿಬಿಂಬಿಸುತ್ತದೆ. ಅದೇ ರೀತಿ ಬಲಭಾಗದ ಪುಟದ ಮೇಲ್ತುದಿಯಲ್ಲಿ ನೀವು ಆಕಾಶದಲ್ಲಿ ಹಾರುತ್ತಿರುವ ಗಾಳಿಪಟದ ಚಿತ್ರವನ್ನು ಕಾಣುವಿರಿ. ಅಜ್ಞಾತವಾಗಿರುವುದನ್ನು ಅನ್ವೇಷಿಸಲು ಕುತೂಹಲವು ಗರಿಗೆದರಬೇಕು, ಅಂದರೆ ಕುತೂಹಲವು ಹೆಚ್ಚಾಗಬೇಕು ಎನ್ನುವುದು ಇದು ನೆನಪಿಸುತ್ತದೆ. ಈ ಎರಡೂ ಸಂಕೇತಗಳಾದ ಬೇರು ಮತ್ತು ಗಾಳಿಪಟಗಳು ಒಟ್ಟಾಗಿ ನಿಮ್ಮ ಗಮನವನ್ನು ನೈಜ ವೀಕ್ಷಣೆಗಳಲ್ಲಿ ಸ್ಥಿರಗೊಳಿಸುವಂತೆ ಆಹ್ವಾನ ನೀಡಿ ನಿಮ್ಮ ಕಲ್ಪನೆಗಳು ಹೊಸ ದಿಗುವಿನತ್ತ ಹಾರಲು ಅವಕಾಶವನ್ನು ಒದಗಿಸುತ್ತವೆ. ನೆನಪಿರಲಿ, ವಿಜ್ಞಾನದಲ್ಲಿ ಅನ್ವೇಷಣೆಯು ಸೂಕ್ಷ್ಮ ಅವಲೋಕನದ ಭದ್ರ ಬುನಾದಿಯ ಜೊತೆಗೆ ಮುಕ್ತವಾದ ಸೃಜನಶೀಲ ಚಿಂತನೆಗಳನ್ನು ಸಮನ್ವಯಗೊಳಿಸಿದಾಗ ಮಾತ್ರ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ವರ್ಷ ನಮ್ಮ ಅನ್ವೇಷಣೆ ಸಾಹಸಭರಿತ ಯಾನವು ಬರಿಗಣ್ಣಿಗೆ ನಮಗೆ ಗೋಚರಿಸದ, ಅಂದ್ರೆ ಬರಿಗಣ್ಣಿಗೆ ಕಾಣದ ಸೂಕ್ಷ್ಮಾಣುಜೀವಿಗಳಿಂದ ಆರಂಭಿಸಿ ಗ್ರಹಗಳವರೆಗೆ ನಾವು ನಿರ್ಲಕ್ಷಿಸಲಾಗದ, ಕಲ್ಪನೆ ಮಾಡಲಾಗದ ವಿಶಾಲ ವ್ಯಾಪ್ತಿಯ ಸವಾಲುಗಳವರೆಗೂ ನಮ್ಮನ್ನು ಕರೆದೊಯ್ಯುತ್ತದೆ. ನಾವು ಒಂದು ಹನಿ ನೀರಿನಷ್ಟು ಚಿಕ್ಕ ವಸ್ತುವನ್ನು ಪರೀಕ್ಷಿಸುವುದರ ಮೂಲಕ ಪ್ರಾರಂಭಿಸಲಿದ್ದೇವೆ ಮತ್ತು ಬರಿಗಣ್ಣಿಗೆ ಕಾಣದಿದ್ದರೂ ನಮ್ಮೊಡನೆ ಆಳವಾದ ಸಂಬಂಧ ಹೊಂದಿರುವಂತ ಸೂಕ್ಷ್ಮ ಜೀವಿಗಳ ಸೂಕ್ತವಾದ ಜಗತ್ತೊಂದನ್ನು ಅನಾವರಣಗೊಳಿಸಲಿದ್ದೇವೆ. ಇವುಗಳಲ್ಲಿ ಕೆಲವು ನಮಗೆ ಆಹಾರವನ್ನು ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತವೆ ಅಥವಾ ಔಷಧಿಗಳನ್ನು ತಯಾರಿಸಲು ಸಹಾಯ ಮಾಡುತ್ತವೆ. ಇವು ಕಣ್ಣಿಗೆ ಕಾಣಲಾರದ ಅಗೋಚರ ಜೀವಿಗಳಾಗಿವೆ. ಇನ್ನು ಕೆಲವು ಹಾನಿಕಾರಕಗಳಾಗಿವೆ. ಕೆಲವು ಸೂಕ್ಷ್ಮ ಜೀವಿಗಳು
ಹಾನಿಕಾರಕಗಳಾಗಿವೆ. ಇವುಗಳು ಸೋಂಕುಗಳನ್ನು ಉಂಟು ಮಾಡುತ್ತವೆ. ಆ ಸೋಂಕುಗಳಿಂದ ರೋಗಗಳಿಗೆ ಕಾರಣವಾಗುತ್ತದೆ. ಅದೇ ರೀತಿ ನಮ್ಮ ದೇಹ ಆರೋಗ್ಯವಿರಲು ನಾವು ಏನು ಮಾಡಬೇಕು? ನಾವು ಆರೋಗ್ಯದಿಂದಿರಲು ಏನು ಮಾಡಬೇಕು? ಈ ಸೋಂಕುಗಳ ವಿರುದ್ಧ ನಾವು ಹೇಗೆ ಹೋರಾಡುತ್ತೇವೆ? ಇದಕ್ಕೆ ಪ್ರತಿಯಾಗಿ ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು, ನಿಯಮಿತವಾಗಿ ವ್ಯಾಯಾಮ ಮಾಡಬೇಕು, ಔಷಧಿಗಳನ್ನು ಸೇವಿಸಬೇಕು ಮತ್ತು ಲಸಿಕೆಗಳನ್ನು ನಮ್ಮನ್ನು ಆರೋಗ್ಯವಾಗಿಡಲು ಮತ್ತು ಸೋಂಕುಗಳ ವಿರುದ್ಧ ಹೋರಾಡಲು ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ಕೂಡ ನಾವು ಕಂಡುಕೊಳ್ಳುತ್ತೇವೆ. ಆದರೆ ಅದು ಕೇವಲ ಆರಂಭ. ಇಂದಿನ ಜಗತ್ತಿನಲ್ಲಿ ವಿಜ್ಞಾನವು ನಮ್ಮ ಜೀವನವನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಉದಾಹರಣೆಗೆ, ನಮ್ಮ ಜೀವನವನ್ನು ಸುಲಭಗೊಳಿಸಲು ನಾವು ವಿದ್ಯುತ್ ಪ್ರವಾಹವನ್ನು ಹಲವು ರೀತಿಯಲ್ಲಿ ಬಳಸುತ್ತೇವೆ. ನಮ್ಮನ್ನು ಬೆಚ್ಚಗಿಡಲು ನಾವು ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮವನ್ನು ಅವಲಂಬಿಸಿದ್ದರೆ, ಕಾಂತೀಯ ಪರಿಣಾಮವು ಮೋಟಾರ್ಗಳು ಚಲಿಸಲು ಮತ್ತು ಯಂತ್ರಗಳು ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ಈ ವಿದ್ಯಮಾನಗಳು ಮೂಲಭೂತ ಬಲಗಳನ್ನು ಅವಲಂಬಿಸಿವೆ. ಆದ್ದರಿಂದ ವಿದ್ಯುತ್ ಶಕ್ತಿಯು ಕೇವಲ ಕೆಲಸ ಮಾಡುವುದನ್ನು ನೋಡಿದ ನಂತರ ವಸ್ತುಗಳ ವೇಗವರ್ಧಿಸುವ, ವಸ್ತುಗಳನ್ನು ನಿಧಾನಗೊಳಿಸುವ ಅಥವಾ ವಸ್ತುಗಳ ದಿಕ್ಕನ್ನು ಬದಲಾಯಿಸುವ ಬಲಗಳಿಂದ ಆರಂಭಿಸಿ ಈ ಬಲಗಳ ಬಗ್ಗೆ ನಾವು ಅಧ್ಯಯನ ಮಾಡತೊಡಗಿದ್ದೇವೆ. ಗಾಳಿಯಲ್ಲಿ ಎಸೆದ ಚೆಂಡು ಏಕೆ ನೆಲಕ್ಕೆ ಬೀಳುತ್ತದೆ? ಅಥವಾ ಬ್ರೇಕ್ ಹಾಕಿದಾಗ ಕಾರು ಏಕೆ ನಿಲ್ಲುತ್ತದೆ ಎಂಬುದನ್ನು ವಿವರಿಸಲು ಬಲಗಳ ಬಗೆಗಿನ ತಿಳುವಳಿಕೆ ಸಹಾಯ ಮಾಡುತ್ತದೆ. ಇದು ನಮ್ಮನ್ನು ಒತ್ತಡದ ಕಲ್ಪನೆಯತ್ತಲೂ ಕೊಂಡೊಯ್ಯುತ್ತದೆ. ಅಂದರೆ ಒಂದು ವಸ್ತುವಿನ ಮೇಲೆ ಬಲವು ಹೇಗೆ ಹಂಚಿ ಹೋಗಿದೆ ಎಂಬುದರ ಬಗ್ಗೆ ಬಲ ಮತ್ತು ಒತ್ತಡ ಇದೇ ಪರಿಕಲ್ಪನೆಗಳು ಗಾಳಿಯು ಹೇಗೆ ಚಲಿಸುತ್ತದೆ ಎಂಬುದನ್ನು ಸಹ ನಿರ್ಧರಿಸುತ್ತವೆ. ಒತ್ತಡದಲ್ಲಿನ ಸಣ್ಣ ವ್ಯತ್ಯಾಸವು ತಂಗಾಳಿಗೆ ಕಾರಣವಾಗಿ ಒತ್ತಡದ ಸಣ್ಣ ವ್ಯತ್ಯಾಸವು ತಂಗಾಳಿಗೆ ಕಾರಣವಾದರೆ ಬಲವಾದ ಒತ್ತಡದ ವ್ಯತ್ಯಾಸವು ಬಿರುಗಾಳಿಗೆ ಮತ್ತು ಕೆಲವೊಮ್ಮೆ ಚಂಡಮಾರುತಗಳಿಗೂ ಕೂಡ ಕಾರಣವಾಗಬಹುದು. ಆದ್ದರಿಂದ ಈ ಬಲಗಳು ನಮ್ಮ ದೈನಂದಿನ ಜೀವನ, ಕೃಷಿ ಮತ್ತು ನಮ್ಮ ಸುರಕ್ಷತೆಯ ಮೇಲೂ ಪರಿಣಾಮ ಬೀರುವ ಗಾಳಿಗಳು ಮತ್ತು ಚಂಡಮಾರುತಗಳಂತಹ ಪ್ರಬಲ ಹವಾಮಾನ ಘಟನೆಗಳಿಗೆ ಸಂಬಂಧಿಸಿವೆ. ಗಾಳಿಯು ಹೇಗೆ ಒತ್ತಡವನ್ನು ಉಂಟು ಮಾಡಬಲ್ಲದು? ಅಥವಾ ನೀರು ನಿರ್ದಿಷ್ಟ ತಾಪಮಾನದಲ್ಲಿ ಏಕೆ ಕುದಿಯುತ್ತದೆ? 100 ಡಿಗ್ರಿ ಸೆಲ್ಸಿಯಸ್ ತಾಪ ಕೊಟ್ಟಾಗ ಅದು ನೀರು ಏಕೆ ಕುದಿಯಲು ಪ್ರಾರಂಭಿಸುತ್ತದೆ ಎಂಬುದನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳಲು ನಾವು ಈ ವಸ್ತುಗಳ ಒಳಗನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಮತ್ತು ಅವು ಯಾವ ರೀತಿಯ ಕಣಗಳಿಂದ ಮಾಡಲ್ಪಟ್ಟಿವೆ ಮತ್ತು ಅವು ಹೇಗೆ ಸುತ್ತಲೂ ಚಲಿಸುತ್ತವೆ ಎಂಬುದನ್ನು ಈ ಮುಂದಿನ ಬರುವ ಅಧ್ಯಾಯಗಳಲ್ಲಿ ತಿಳಿದುಕೊಳ್ಳೋಣ. ನಮ್ಮ ಸುತ್ತಲಿರುವ ಪ್ರತಿಯೊಂದು ವಸ್ತುವು ಸೂಕ್ಷ್ಮ ಕಣಗಳಿಂದ ಮಾಡಲ್ಪಟ್ಟಿದೆ. ಘನ ಸ್ಥಿತಿಯಲ್ಲಿರುವಾಗ ಈ ಕಣಗಳು ಹೆಚ್ಚು ಚಲಿಸಲು ಸಾಧ್ಯವಿಲ್ಲ, ಆದರೆ ಅನಿಲಗಳಲ್ಲಿ ಅವು ಮುಕ್ತವಾಗಿ ಚಲಿಸುತ್ತವೆ. ಏಕೆಂದರೆ ಕಣಗಳು ಇಲ್ಲಿ ಘನ ಸ್ಥಿತಿಯಲ್ಲಿ ಒತ್ತೊತ್ತಾಗಿ ಜೋಡಣೆಗೊಂಡಿವೆ, ದ್ರವ ಸ್ಥಿತಿಯಲ್ಲಿ ಕಣಗಳು ಸ್ವಲ್ಪ ಬಿಡಿಬಿಡಿಯಾಗಿವೆ, ಅನಿಲದಲ್ಲಿ ಕಣಗಳು ಅತಿ ಬಿಡಿಬಿಡಿಯಾಗಿ ಜೋಡಣೆಗೊಂಡಿವೆ. ಆದರೆ ಅನಿಲಗಳಲ್ಲಿ ಅವು ಮುಕ್ತವಾಗಿ ಚಲಿಸಬಹುದು, ಏಕೆಂದರೆ ಕಣಗಳ ಜೋಡಣೆ ಬಿಡಿಬಿಡಿಯಾಗಿರುತ್ತದೆ. ನಮ್ಮ ಸುತ್ತಲಿರುವ ವಸ್ತುಗಳನ್ನು ವರ್ಗೀಕರಿಸುವುದು ವಿಜ್ಞಾನದ ಒಂದು ಪ್ರಮುಖ ಗುಣವಾಗಿದೆ. ನಮ್ಮ ಸುತ್ತಲಿರುವ ವಸ್ತುಗಳನ್ನು ನಾವು ಧಾತುಗಳು, ಅಂದರೆ ಇವುಗಳು ಶುದ್ಧ ವಸ್ತುಗಳು, ಸಂಯುಕ್ತಗಳು, 2 ಅಥವಾ ಹೆಚ್ಚು ಧಾತುಗಳು ಒಟ್ಟಿಗೆ ಬಂಧಿಸಲ್ಪಟ್ಟವು, ಮತ್ತು ಮಿಶ್ರಣಗಳು, ಭೌತಿಕವಾಗಿ ಬೇರ್ಪಡಿಸಬಹುದಾದ ಸಂಯೋಜನೆಗಳು ಎಂದು 3 ವಿಧಗಳಲ್ಲಿ ನಾವು ವರ್ಗೀಕರಿಸಬಹುದು. ಕಣಗಳು ಹೇಗೆ ಸಂಯೋಗಗೊಳ್ಳುತ್ತವೆ ಅಥವಾ ಮಿಶ್ರಗೊಳ್ಳುತ್ತವೆ ಎಂದು ನಾವು ತಿಳಿದ ಮೇಲೆ ದ್ರಾವಣಗಳನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಉದಾಹರಣೆಗೆ, ಚಹಾವನ್ನು ಸಿಹಿಗೊಳಿಸಲು ಸಕ್ಕರೆಯು ಅದರಲ್ಲಿ ಯಾವ ರೀತಿ ವಿಲೀನಗೊಳ್ಳುತ್ತದೆ ಎಂಬುದನ್ನು ಕೂಡ ತಿಳಿಯಲಿದ್ದೇವೆ. ಕಣಗಳು ಮತ್ತು ಮಿಶ್ರಣಗಳ ಪ್ರಪಂಚದ ನಂತರ ನಾವು ಬೆಳಕಿನ ಪ್ರಪಂಚದತ್ತ ಚಲಿಸುತ್ತೇವೆ. ಬೆಳಕಿನ ಕಿರಣಗಳು ಸಮತಲ ಮತ್ತು ವಕ್ರ ದರ್ಪಣಗಳಿಂದ ಹೇಗೆ ಪ್ರತಿಫಲನಗೊಳ್ಳುತ್ತದೆ ಮತ್ತು ಮಸೂರಗಳ ಮೂಲಕ ಹಾದು ಹೋದಾಗ ಹೇಗೆ ಬಾಗುತ್ತದೆ ಮತ್ತು ನಮ್ಮ ಸುತ್ತಲಿರುವ ಅನೇಕ ವಸ್ತುಗಳ ಕಾರ್ಯನಿರ್ವಹಣೆಯನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ನಾವು ಅಧ್ಯಯನ ಮಾಡುತ್ತೇವೆ. ಹೊಳೆಯುತ್ತಿರುವ ಲೋಹದ ಚಮಚ,
ಚಮಚದಲ್ಲಿ ನಾವು ಪ್ರತಿಬಿಂಬವೊಂದನ್ನು ನೋಡಿದಾಗ ಅಲ್ಲಿ ಏನಾಗುತ್ತದೆ? ಅಥವಾ ಸೂಕ್ತ ಕನ್ನಡಕಗಳು ನಮ್ಮಲ್ಲಿ ಅನೇಕರಿಗೆ ಸ್ಪಷ್ಟವಾಗಿ ನೋಡಲು ಹೇಗೆ ಸಹಾಯ ಮಾಡುತ್ತವೆ ಎಂಬುದನ್ನು ಬೆಳಕಿನ ಬಾಗುವಿಕೆಯು ವಿವರಿಸುತ್ತದೆ. ಬೆಳಕನ್ನು ಪ್ರತಿಫಲಿಸುವುದು ಕೇವಲ ಹೊಳಪಾದ ಕನ್ನಡಿ ಮಾತ್ರವಲ್ಲ, ಒರಟಾದ ಮೇಲ್ಮೈಗಳು ಸಹ ಬೆಳಕನ್ನು ಪ್ರತಿಫಲಿಸುತ್ತವೆ ಮತ್ತು ಚಂದ್ರನು ಸಹ ಹಾಗೆಯೇ ಮಾಡುತ್ತದೆ. ಭೂಮಿ, ಚಂದ್ರ ಮತ್ತು ಸೂರ್ಯನ ಸಾಪೇಕ್ಷ ಸ್ಥಾನಗಳನ್ನು ಅವಲಂಬಿಸಿ ಪ್ರತಿ ರಾತ್ರಿ ಚಂದ್ರನ ಸ್ವಲ್ಪ ವಿಭಿನ್ನ ಭಾಗವು ಪ್ರಕಾಶಿತವಾಗುತ್ತದೆ. ಇದು ಆಕಾಶದಲ್ಲಿ ನಾವು ನೋಡುವ ಚಂದ್ರನ ಸುಂದರ ಹಂತಗಳಿಗೆ ಕಾರಣವಾಗಿದೆ. ಚಂದ್ರನ ಹಂತಗಳು ಆವರ್ತನ ಚಕ್ರಗಳನ್ನು ವೀಕ್ಷಿಸುವುದರಿಂದ ಮಾನವರಿಗೆ ಮೊದಲ ಪಂಚಾಂಗ ಅಥವಾ ಕ್ಯಾಲೆಂಡರ್ಗಳನ್ನು ರೂಪಿಸಲು ಸಾಧ್ಯವಾಯಿತು. ಸೂರ್ಯೋದಯಗಳು, ಸೂರ್ಯಾಸ್ತಗಳು ಮತ್ತು ಚಂದ್ರನ ಚಲನೆಯ ಚಕ್ರಗಳ ಎಚ್ಚರಿಕೆಯ ಅವಲೋಕನಗಳನ್ನು ಸಂಯೋಜಿಸುವ ಮೂಲಕ ವಿವಿಧ ಪಂಚಾಂಗ ಅಥವಾ ಕ್ಯಾಲೆಂಡರ್ಗಳು ಅಸ್ತಿತ್ವಕ್ಕೆ ಬಂದವು. ಭೂಮಿಯ ಮೇಲಿನ ನಮ್ಮ ದಿನಚರಿಗಳನ್ನು ನಿರ್ಧರಿಸುವ ಕ್ಯಾಲೆಂಡರ್ಗಳು ನಮ್ಮ ಗ್ರಹದಿಂದಾಚೆಗಿನ ದೂರದ ಕಾಯಗಳ ಚಲನೆಗಳಿಗೆ ಸಂಬಂಧಿಸಿವೆ ಎಂಬುದನ್ನು ನಮಗೆ ಬೆರಗುಗೊಳಿಸುವುದಿಲ್ಲವೇ? ಹೌದು, ಇದು ವಿಶೇಷ ಎನಿಸುತ್ತದೆ. ಆದರೆ ಕೇವಲ ಕ್ಯಾಲೆಂಡರ್ಗಳು ಅಥವಾ ಸೂರ್ಯ ಮತ್ತು ಚಂದ್ರನ ಚಲನೆಗಳೇ ಪರಸ್ಪರ ಸಂಪರ್ಕಗೊಂಡಿವೆ ಅಂತಲ್ಲ. ಇಲ್ಲಿ ಭೂಮಿಯ ಮೇಲೆ ಜೀವಂತ ಜೀವಿಗಳು ಮತ್ತು ಅವುಗಳ ಪರಿಸರದ ನಡುವೆ ಅದ್ಭುತ ಮತ್ತು ಸಂಕೀರ್ಣ ಸಂಬಂಧಗಳ ನಮೂನೆಗಳಿವೆ. ಪ್ರತಿಯೊಂದು ಜೀವಿಯು ಅತಿ ಚಿಕ್ಕ ಕೀಟದಿಂದ ಹಿಡಿದು ಅತಿ ದೊಡ್ಡ ತಿಮಿಂಗಲದವರೆಗೆ, ಹುಲ್ಲಿನ ಎಳೆಗಳಿಂದ ಹಿಡಿದು ಎತ್ತರದ ಮರಗಳವರೆಗೆ, ಅವುಗಳ ಸುತ್ತಲಿನ ಗಾಳಿ, ನೀರು, ಸೂರ್ಯನ ಬೆಳಕು ಮತ್ತು ಇತರ ಜೀವಿಗಳನ್ನು ಅವಲಂಬಿಸಿದೆ ಮತ್ತು ಅವುಗಳಿಗೆ ಪ್ರತಿಕ್ರಿಯಿಸುತ್ತದೆ. ಇದು ನಮ್ಮ ಗ್ರಹದಲ್ಲಿ ಜೀವವನ್ನು ಪೋಷಿಸುವ ಪರಿಸರ ವ್ಯವಸ್ಥೆಯನ್ನು ರೂಪಿಸುತ್ತದೆ. ಪ್ರಮುಖವಾಗಿ, ಭೂಮಿಯು ಸೂರ್ಯನಿಂದ ಪರಿಪೂರ್ಣ ಎನಿಸುವಷ್ಟು ದೂರದಲ್ಲಿದೆ. ಇಲ್ಲಿ ನೀರು ದ್ರವ ರೂಪದಲ್ಲಿ ಉಳಿಯುತ್ತದೆ ಮತ್ತು ನಾವು ಉಸಿರಾಡುವ ಆಕ್ಸಿಜನ್ ಅನ್ನು ಒದಗಿಸುವ ಹಾಗೂ ಹಾನಿಕಾರಕ ನೇರಳಾತೀತ ಕಿರಣಗಳಿಂದ ನಮ್ಮನ್ನು ರಕ್ಷಿಸುವ ವಾತಾವರಣವನ್ನು ಹೊಂದಿದೆ. ಆದರೆ ಗ್ರಹದಲ್ಲಿನ ಮಾನವನ ಚಟುವಟಿಕೆಗಳು ಭೂಮಿಯ ಉಷ್ಣಾಂಶದಲ್ಲಿ ಸಣ್ಣ ಬದಲಾವಣೆಗಳನ್ನು ಉಂಟುಮಾಡಬಹುದು, ಹವಾಮಾನ ಮಾದರಿಗಳನ್ನು ಹಾಳುಗೆಡವಿ ಅಪಾಯಕಾರಿ ಪರಿಣಾಮಗಳಿಗೆ ಕಾರಣವಾಗಬಹುದು. ಸಮಸ್ಯೆಯ ಮತ್ತು ಯಾವುದೇ ಸಂಭವನೀಯ ಪರಿಹಾರದ ಹೃದಯ ಭಾಗದಲ್ಲಿ ನಾವೇ ಇದ್ದೇವೆ. ಭೂಮಿಯ ಹವಾಮಾನದ ಮೇಲೆ ಪ್ರಭಾವ ಬೀರುವವರು ನಾವೇ. ಆದರೆ ಈ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ನಮ್ಮ ಕಾರ್ಯಗಳಿಗೆ ಮಾರ್ಗದರ್ಶನ ಪಡೆಯಲು ವಿಜ್ಞಾನವನ್ನು ಬಳಸಬಹುದಾದವರು ಮತ್ತು ಬಳಸಲೇಬೇಕಾದವರು ನಾವೇ. ನಮ್ಮ ಪ್ರಯಾಣದ ಮಧ್ಯದ ಹಂತಗಳಲ್ಲಿ, ಅಂದರೆ ವೀಕ್ಷಿಸುವುದು, ಅಳೆಯುವುದು, ಪ್ರಯೋಗ ನಡೆಸುವುದು, ಮಾರ್ಗದರ್ಶನ ನೀಡಿದ ಅದೇ ವೈಜ್ಞಾನಿಕ ತತ್ವಗಳು ಜೀವವು ಅವಲಂಬಿಸಿರುವ ಸೂಕ್ಷ್ಮ ಸಮತೋಲನವನ್ನು ರಕ್ಷಿಸಲು ನಮಗೆ ಸಹಾಯ ಮಾಡುವಲ್ಲಿ ಪ್ರಮುಖವಾಗಿವೆ. ಮುಂದಿನ ಸವಾಲುಗಳು ಯಾವತ್ತೂ ಸುಲಭವಲ್ಲ. ಕುತೂಹಲವನ್ನು ನಿಮ್ಮ ಮಾರ್ಗದರ್ಶಿಯಾಗಿಟ್ಟುಕೊಂಡು ಈ ಕಠಿಣ ಸಮಸ್ಯೆಗಳನ್ನು ಪರಿಹರಿಸಲು ನಿಮ್ಮಲ್ಲಿ ಕೆಲವರಾದರೂ ಪ್ರಯತ್ನಿಸುತ್ತೀರಿ ಎಂದು ನಾವು ಆಶಿಸುತ್ತೇವೆ. ವಿಜ್ಞಾನಿಗಳಂತೆ ಯೋಚಿಸಲು ನಿಮಗೆ ಸಹಾಯ ಮಾಡಲು ನಾವು ಮೊದಲ ಪುಟದಲ್ಲಿ ಕೇಳಿದ ಪ್ರಶ್ನೆಗೆ ಮರಳಿ ಹೋಗೋಣ. ಪುರಿಯ ಒಂದು ಬದಿ ಇನ್ನೊಂದಕ್ಕಿಂತ ತೆಳ್ಳಗಿರುವುದು ಏಕೆ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಲು ಪ್ರಯತ್ನಿಸೋಣ. ಮೊದಲನೆಯದಾಗಿ, ವಿಜ್ಞಾನವು ಎಲ್ಲೆಡೆ ಇದೆ ಎಂಬುದನ್ನು ನೆನಪಿಡಿ. ಸರಳ ಪ್ರಯೋಗಗಳನ್ನು ಮಾಡಲು ನಿಮಗೆ ಅದ್ದೂರಿ ಪ್ರಯೋಗಾಲಯ ಬೇಕಾಗಿಲ್ಲ. ನಿಮ್ಮ ಮನೆಯ ಅಡುಗೆ ಮನೆಯೂ ಸಹ ಗಮನಿಸಲು ಮತ್ತು ಪ್ರಶ್ನಿಸಲು ಅದ್ಭುತ ಸ್ಥಳವಾಗಿದೆ. ನಿಮಗೆ ಪ್ರಾರಂಭಿಸಲು ಬೇಕಾಗಿರುವುದು ಕುತೂಹಲದಿಂದ, ಎಚ್ಚರಿಕೆಯ ಅವಲೋಕನಗಳಿಂದ ಆರಂಭಿಸಿ. ಒಂದು ವೇಳೆ ಹೀಗಾದರೆ ಏನಾಗಬಹುದು ಎಂದು ಪ್ರಶ್ನಿಸುವುದು. ಬಿಸಿ ಎಣ್ಣೆಗೆ ಹಾಕಿದ ಪುರಿ ಅಥವಾ ಭಟೂರವು ಹೇಗೆ ಉಬ್ಬುತ್ತದೆ ಎಂಬುದನ್ನು ನೀವು ಗಮನಿಸಿದ್ದೀರಾ? ಅಥವಾ ನೇರವಾಗಿ ಜ್ವಾಲೆಯ ಮೇಲೆ ಇಟ್ಟ ಪುಲ್ಕ ಹೇಗೆ ಉಬ್ಬುತ್ತದೆ? ಅದು ಬಲೂನಿನಂತೆ ಏಕೆ ಉಬ್ಬುತ್ತದೆ ಮತ್ತು ಅದರ ಒಂದು ಬದಿ ಇನ್ನೊಂದಕ್ಕಿಂತ ತೆಳ್ಳಗಿರುವುದು ಏಕೆ? ಇವು ವಿಜ್ಞಾನಿಗಳು ಕೇಳಬಹುದಾದ ಪ್ರಶ್ನೆಗಳು ಮತ್ತು ನೀವು ಕೂಡ ಕೇಳಬಹುದು. ವಿಜ್ಞಾನಿಗಳಂತೆ ನಾವು ಈ ಸರಳ ದೈನಂದಿನ ವಿದ್ಯಮಾನವನ್ನು
ಅನ್ವೇಷಿಸುವುದು ಹೇಗೆ ಎಂದು ನೋಡೋಣ. ಮೊದಲು ನಾವು ಒಂದು ವೈಜ್ಞಾನಿಕ ಪ್ರಶ್ನೆಯನ್ನು ಕೇಳಲು ಪ್ರಯತ್ನಿಸೋಣ. ಕರಿದಾಗ ಪುರಿಯು ಉಬ್ಬುವಿಕೆ ವಿಧಾನವನ್ನು ಬದಲಾಯಿಸಬಹುದಾದ ವಿಭಿನ್ನ ವಿಷಯಗಳು ಯಾವುವು? ಇದಕ್ಕೆ ಉತ್ತರಿಸಲು ನಾವು ಕೆಲವು ಸರಳ ಪ್ರಯೋಗಗಳನ್ನು ಮಾಡಬೇಕಾಗಿ ಬರಬಹುದು. ಅದಕ್ಕಾಗಿ ನಾವು 2 ಮುಖ್ಯ ವಿಷಯಗಳನ್ನು ಕಂಡುಕೊಳ್ಳಲು ಪ್ರಯತ್ನಿಸೋಣ. ಪ್ರಯೋಗ ಮಾಡುವಾಗ ನಾವು ಏನೆಲ್ಲವನ್ನು ಬದಲಾಯಿಸಬಹುದು ಅಥವಾ ನಿಯಂತ್ರಿಸಬಹುದು ಮತ್ತು ಈ ಬದಲಾವಣೆಗಳು ಯಾವುದೇ ವ್ಯತ್ಯಾಸವನ್ನು ಮಾಡಿವೆಯೇ ಎಂದು ನೋಡಲು ನಾವು ಏನೆಲ್ಲವನ್ನು ಗಮನಿಸಬೇಕಾಗುತ್ತದೆ. ಈ ಸಂದರ್ಭದಲ್ಲಿ ನಾವು ಲಟ್ಟಿಸಿದ ಹಿಟ್ಟಿನ ದಪ್ಪ ಮತ್ತು ಗಾತ್ರವನ್ನು ಬದಲಾಯಿಸುವ ಬಗ್ಗೆ ಯೋಚಿಸಬಹುದು. ನಾವು ವಿಭಿನ್ನ ರೀತಿಯ ಹಿಟ್ಟನ್ನು ಅಂದರೆ ಗೋಧಿ ಹಿಟ್ಟು, ಮೈದಾ ಹಿಟ್ಟು ಇತ್ಯಾದಿಗಳನ್ನು ಬಳಸಬಹುದು. ಈ ಹಿಟ್ಟನ್ನು ಬಳಸಿ ಪ್ರಯತ್ನಿಸಬಹುದು. ಪುರಿಯನ್ನು ಕರಿಯುವಾಗ ನಾವು ಬಿಸಿ ಎಣ್ಣೆಯ ತಾಪವನ್ನು ಸಹ ಬದಲಾಯಿಸಬಹುದು. ಅಥವಾ ಲಟ್ಟಿಸಿದ ಹಿಟ್ಟನ್ನು ಎಣ್ಣೆಗೆ ವಿವಿಧ ರೀತಿಯಲ್ಲಿ ಬಿಡಲು ಪ್ರಯತ್ನಿಸಬಹುದು. ಅಂದರೆ ಲಂಬವಾಗಿ ಬಿಡಬೇಕೇ, ಒಂದು ನಿರ್ದಿಷ್ಟ ಕೋನದಲ್ಲಿ ಜಾರಿಸಬೇಕೇ, ನಿಧಾನವಾಗಿ ಅದನ್ನು ಜಾರಿಸಬೇಕೇ, ಈ ಅಂಶಗಳನ್ನು ನಾವು ನಿಯಂತ್ರಿಸಬಹುದು ಎಂಬುದನ್ನು ಗಮನಿಸಿ. ಆದರೆ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳಲು ನಾವು ಏನನ್ನು ಗಮನಿಸಬಹುದು ಅಥವಾ ಅಳೆಯಬಹುದು ಎಂಬುದನ್ನು ಆಲೋಚಿಸಬೇಕಾಗುತ್ತದೆ. ಇವುಗಳಲ್ಲಿ ಕೆಲವು ಪ್ರಶ್ನೆಗಳಿಗೆ ಹೌದು ಅಥವಾ ಇಲ್ಲ ಎಂಬ ಉತ್ತರಗಳಿರಬಹುದು. ಕೆಲವು ಸಂದರ್ಭಗಳಲ್ಲಿ ನಾವು ಅಳೆಯಬಹುದಾದ ಒಂದು ಸಂಖ್ಯೆಯು ಇರಬಹುದು. ಉದಾಹರಣೆ, ಪುರಿ ಉಬ್ಬುತ್ತದೆಯೇ, ಹೌದು ಅಥವಾ ಇಲ್ಲ ಎಂದು ಪರಿಶೀಲಿಸುವುದರಿಂದ ಪ್ರಾರಂಭಿಸಬಹುದು. ಅಥವಾ ಉಬ್ಬಲು ತೆಗೆದುಕೊಳ್ಳುವ ಕಾಲವನ್ನು ಸೆಕೆಂಡುಗಳಲ್ಲಿ ಅಳೆಯಬಹುದು. ತುಂಬಾ ದಪ್ಪದ ಹಿಟ್ಟಿನ ಪದರ ಬಳಸಿದ್ದರೂ ಪುರಿಗೆ ತೆಳ್ಳನೆಯ ಬದಿಯನ್ನು ಉಂಟು ಮಾಡುತ್ತದೆಯೇ ಎಂಬುದನ್ನು ನೋಡಬಹುದು. ಇನ್ನು ಇಂಥ ಪ್ರಯೋಗಗಳನ್ನು ಮಾಡುವಾಗ ಉಳಿದ ಎಲ್ಲಾ ಪರಿಸ್ಥಿತಿಗಳನ್ನು ಸ್ಥಿರವಾಗಿಟ್ಟು ಒಂದು ಸಲಕ್ಕೆ ಒಂದೇ ಒಂದು ಅಂಶವನ್ನು ಮಾತ್ರ ಬದಲಾಯಿಸುವುದು ಉತ್ತಮ. ಉದಾಹರಣೆಗೆ, ಕುದಿಯುವ ಬಿಸಿ ಮತ್ತು ಅಷ್ಟು ಬಿಸಿ ಅಲ್ಲದ ಎಣ್ಣೆಯ ಪರಿಣಾಮಗಳನ್ನು ನೋಡಬೇಕೆಂದರೆ ಏಕರೂಪದ ದಪ್ಪದ ಹಿಟ್ಟಿನ ಉರುಳುಗಳನ್ನು ಬಳಸಬೇಕು. ಏಕರೂಪ ದಪ್ಪದ ಹಿಟ್ಟಿನ ಉರುಟುಗಳನ್ನು ಬಳಸಬೇಕು ಮತ್ತು ಅವನ್ನು ಒಂದೇ ರೀತಿಯಲ್ಲಿ ಎಣ್ಣೆಯಲ್ಲಿ ಬಿಡಬೇಕು. ಪ್ರಯೋಗ ಮಾಡುವಾಗ ನೀವು ಕಾಣುವ ಮತ್ತು ಅನುಭವಿಸುವ ಪ್ರತಿಯೊಂದನ್ನು ನೋಟ್ ಪುಸ್ತಕಗಳಲ್ಲಿ ದಾಖಲಿಸುವುದು ಒಳ್ಳೆಯ ಅಭ್ಯಾಸ. ಎಣ್ಣೆ ಸಿಡಿಯಿತೆ, ವಾಸನೆ ಬಂತೆ ಅಥವಾ ಹೊಗೆ ಬಂತೆ ಮತ್ತು ಒಂದು ಸುತ್ತು ಪ್ರಯೋಗಗಳನ್ನು ಮಾಡಿದ ನಂತರ ಇನ್ನಷ್ಟು ಪ್ರಶ್ನೆಗಳು ಮೂಡಬಹುದು. ಹೊಸದಾಗಿ ಮಾಡಿದ ಹಿಟ್ಟಿನಿಂದ ಮಾಡಿದ ಪುರಿಗಳು ಹೆಚ್ಚಾಗಿ ಉಬ್ಬುತ್ತವೆಯೇ ಅಥವಾ ಈ ಹಿಂದೆಯೇ ಸಿದ್ಧಪಡಿಸಿದ ಹಿಟ್ಟಿನಿಂದ ಮಾಡಿದವುಗಳು ಹೆಚ್ಚು ಉಬ್ಬುತ್ತವೆಯೇ? ಕರಿಯುವ ಮೊದಲು ಪುರಿಗೆ ನಾನು ಚುಚ್ಚಿ ಒಂದು ರಂಧ್ರ ಮಾಡಿದರೆ ಏನಾಗುತ್ತದೆ? ಸರಳವಾದವುಗಳಿಂದ ಹಿಡಿದು ಅತ್ಯಂತ ಸಂಕೀರ್ಣವಾದವುಗಳವರೆಗೆ ಎಲ್ಲಾ ವೈಜ್ಞಾನಿಕ ಪ್ರಯೋಗಗಳನ್ನು ಹೀಗೆಯೇ ಮಾಡಲಾಗುತ್ತದೆ. ಇದೇ ವ್ಯವಸ್ಥಿತ ಅನ್ವೇಷಣೆಯ ಕಲ್ಪನೆ. ನಿಮಗೆ ತಿಳಿದಿರಲಿ, ಪುರಿಯ ಉಬ್ಬುವಿಕೆ ಈ ಸರಳ ದೈನಂದಿನ ವೀಕ್ಷಣೆಯು ಇಂದಿಗೂ ನಿಜವಾಗಿ ವಿಜ್ಞಾನಿಗಳಿಗೆ ಸಂಪೂರ್ಣವಾಗಿ ಅರ್ಥವಾಗಿಲ್ಲ. ಆದ್ದರಿಂದ ಅದು ಪುರಿಯ ಉಬ್ಬುವಿಕೆಯಾಗಿರಲಿ ಅಥವಾ ಹುಣ್ಣಿಮೆಯ ನಂತರ ಚಂದ್ರನ ಪ್ರಕಾಶಮಾನವಾದ ಭಾಗವು ಕ್ಷಯಿಸುವುದಾಗಿರಲಿ, ವಿಜ್ಞಾನದ ಅನ್ವೇಷಣಾ ಜಗತ್ತಿನಲ್ಲಿ ನಿಮ್ಮ ಸಂಶೋಧನೆಗಳಿಗೆ ನಿಮ್ಮ ಎಚ್ಚರಿಕೆಯ ಅವಲೋಕನಗಳು ನಿಮಗೆ ಮಾರ್ಗದರ್ಶನ ನೀಡಲಿ. ನಿಮ್ಮ ಅನ್ವೇಷಣೆಗಳಿಗೆ ಶುಭವಾಗಲಿ. ಧನ್ಯವಾದಗಳು.